ಇದನ್ನು ಈಗ ವಿಜುವಲ್ಸನ್ನು ಹಾಕಲಿಲ್ಲ, ಅಂದರೆ ಅನ್ಲೈಕ್ ಕಂಪೇರ್ ಟು ರಮೇಶ್ ಜಾರಕಿಹೊಳಿ. ಹಾಗಾಗಿ ಇದು ತುಂಬ ಜನಗಳಿಗೆ ತಲುಪಲಿಲ್ಲ ಅನ್ನೋ ಥರದ ಒಂದು ಥಿಯರಿನೂ ಇದೆ. ತಮಿಳುನಾಡಿನಲ್ಲಿ ನೋಡಿ 35 ಕ್ಷೇತ್ರಗಳಲ್ಲಿ ಡಿಎಂಕೆ ಅಭ್ಯರ್ಥಿಗಳಿಗೆ ಮುನ್ನಡೆ ಸಿಗ್ತಾ ಇದೆ. ಆದರೆ ಕಾಂಗ್ರೆಸ್ ಈವರೆಗೂ ಕೂಡ ಖಾತೆಯನ್ನ ತೆಗೆದೇ ಇಲ್ಲ. ನೀವು ಹೇಳ್ದಂಗೆ ಅಲ್ಲಿ ಕಾಂಗ್ರೆಸ್ ಇನ್ನಷ್ಟು ವೀಕ್ ಆದಂಗೆ ಇದೆ. ಬಿಜೆಪಿ ಮೈತ್ರಿಕೂಟ 2 ಕ್ಷೇತ್ರಗಳ ಲೀಡು. ತಮಿಳುನಾಡು ಮಟ್ಟಿಗೆ 2 ಕ್ಷೇತ್ರ ಲೀಡ್ ಇಸ್ ಬಿಗ್ ಅಲ್ವಾ ಬಿಜೆಪಿಗೆ? ಯಾಕಂದ್ರೆ ಬಿಜೆಪಿ ಅಕೌಂಟ್ ಓಪನ್ ಮಾಡ್ದಂಗೆ ತಮಿಳುನಾಡು ಮತ್ತು ಕೇರಳದಲ್ಲಿ ಬಿಜೆಪಿ ಮತ್ತೊಂದು ಎಐಎಡಿಎಂಕೆ ಕೇವಲ 1 ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆಯನ್ನ ಸಾಧಿಸಿರೋದು. ಆದ್ರೆ ಡಿಎಂಕೆ ಅಬ್ರ ಅಂತೂ ಬಹಳ ಚೆನ್ನಾಗಿ ಗೋಚರ ಆಗ್ತಿದೆ. ಆದ್ರೆ ಬಿಜೆಪಿ ನೋಡಿ, ಅಣ್ಣಾಮಲೈ ಅಲ್ಲಿನ ರಾಜ್ಯಾಧ್ಯಕ್ಷರಾದ ಮೇಲೆ ಅಲ್ಲಿ ಬಿಜೆಪಿ ಒಂದು ಹೊಸ ಚಿಗುರು ಅಲ್ಲ. ಅಲ್ಲಿ ಯಾಕೆ ಅಂತಂದ್ರೆ ಮುಖ್ಯವಾಗಿ ಡಿಎಂಕೆಗೆ ಪ್ರತಿಸ್ಪರ್ಧಿ ಆದಂಥ ಎಐಎಡಿಎಂಕೆ ರ್ಯಾವೇಜ್ ಆಗ್ಬಿಡ್ತಲ್ಲ, ಅದು ಒಂದು ಅಡ್ವಾಂಟೇಜ್ ಆಯಿತು. ಇದು ಲಾಂಗ್ ರನ್ನಲ್ಲಿ ಬಿಜೆಪಿ ಅದನ್ನು ಒಂದು ಆಪರ್ಚುನಿಟಿ ಆಗಿ ನೋಡ್ತಾ ಇದೆ. ಆದರೆ ಸದ್ಯದ ಗೇಯ್ನು ಡಿಎಂಕೆಗೆ ಆಗಲೇಬೇಕಾಗಿತ್ತು. ಡಿಎಂಕೆಗೆ ಆದಂಥ ಲಾಭ, ಇಮಿಡಿಯೇಟ್ ಲಾಭ ಇದು. ನೆಕ್ಸ್ಟ್ ಅಂದರೆ ಅದು ಮುಂದಿನ ದಾರಿಗೆ ಬಿಜೆಪಿಗೆ ಒಂದು ಅವಕಾಶ ಆಗ್ಬೋದು. ಅದು ಇಟ್ ಇಸ್ ಅಪ್ ಟು ಬಿಜೆಪಿ ಹೇಗೆ. ಈಗ ನೀವು ವಾರಣಾಸಿಯನ್ನು ನೋಡಿದ್ರೆ ನರೇಂದ್ರ ಮೋದಿ 36,424